ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಕರ್ನಾಟಕ ಕಾಂಗ್ರೆಸ್ನಲ್ಲಿ ಏನು ಬೆಳವಣಿಗೆಗಳು ನಡೆಯುವ ಮುನ್ಸೂಚನೆ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಮಾತ್ರ ಸಿದ್ದು ಬಣದ ನಾಯಕರೇ ಸಿದ್ದರಾಮಯ್ಯ ಅಸಮರ್ಥ ಅನ್ನೋದನ್ನ ಹೇಳ್ತಾ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾ ಇರೋದು. ಅದರಲ್ಲೂ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಭೇಟಿ ಮಾಡೋದಕ್ಕೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಆದರೆ ಅಲ್ಲಿ ಯಾವ ವಿಷಯದ ಬಗ್ಗೆ ಚರ್ಚೆಯನ್ನು ನಡೆಸಲಾಗುತ್ತೆ ಅನ್ನೋದನ್ನ ಮಾತ್ರ ಇಬ್ಬರು ಹೇಳ್ತಾ ಇಲ್ಲ. ಇನ್ನು ಜಮೀರ್ ಅಹಮದ್ ಅವರನ್ನ ಸಚಿವ ಸ್ಥಾನದಿಂದ ವಜಾ ಮಾಡೋಕೆ ಕ್ರಮವನ್ನು ತೆಗೆದುಕೊಳ್ಳೋಕೆ ಕೆಪಿಸಿಸಿ ಅಧ್ಯಕ್ಷ ಮುಂದಾಗ್ತಾ ಇದ್ದಾರೆ. ಅದರ ಜೊತೆಗೆ ನಾನು ಕೆಟ್ಟವನಾದರೂ ಪರವಾಗಿಲ್ಲ, ಮುಸ್ಲಿಮರು ನನ್ನನ್ನು ಕೆಟ್ಟವನು ಅಂದ್ರೂ ಚಿಂತೆ ಇಲ್ಲ, ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೀನಿ ಅಂತ ಡಿ ಕೆ ಹೇಳ್ತಿದ್ರೆ, ಜಮೀರ್ ಅಯ್ಯೋ ನಾನೇನು ಕೇರಳಕ್ಕೆ ಮಜಾ ಮಾಡೋಕ್ಕೆ ಹೋಗಿದ್ನ, ಕೆಲಸ ಇಲ್ಲದೆ ಹೋಗಿದ್ನ ಅಂತ ತಿರುಗೇಟನ್ನ ಕೊಡ್ತಾ ನಾನು ಪಕ್ಷದ ಕೆಲಸವನ್ನೇ ಮಾಡ್ತಾ ಇದ್ದೆ ಅಂತಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ರೆ ಅವರದ್ದೇ ಬಣದ ಪ್ರಬಲ ನಾಯಕರು ಕೈಲಾಗದ ವ್ಯಕ್ತಿ ಅಂತಿರೋದ್ಯಾಕೆ? ಸಚಿವ ಸತೀಶ್ ಜಾರಕಿಹೊಳಿ ಡಿ ಕೆ ಶಿಯನ್ನ ಭೇಟಿ ಮಾಡಿದ್ಯಾಕೆ? ಡಿ ಕೆ ಶಿವಕುಮಾರ್ ಮುಸಲ್ಮಾನರನ್ನ ಎದುರು ಹಾಕಿಕೊಳ್ಳೋಕೆ ಮುಂದಾಗ್ತಾ ಇರೋದ್ಯಾಕೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಕರ್ನಾಟಕ ಕಾಂಗ್ರೆಸ್ ಈಗ ಯಾಕೋ ಅಲ್ಲೋಲ ಕಲ್ಲೋಲ ಆಗೋ ಹಾಗೆ ಕಾಣಿಸ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮುಸ್ಲಿಂ ನಾಯಕರು ಸಮರ್ಥ ಶಾಮನೂರು ಪರವಾಗಿ ಪ್ರಚಾರವನ್ನ ಮಾಡಿಲ್ಲ. ಅದರ ಜೊತೆಗೆ SDPIಗೆ ಫಂಡಿಂಗ್ ಮಾಡಿದ್ದಾರೆ ಅನ್ನೋ ದೂರನ್ನ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ಕೊಡಲಾಗಿದೆ. ಇದೇ ವರದಿಯನ್ನ ಹೈಕಮಾಂಡ್ಗೂ ನೀಡಲಾಗಿದೆ. ಅದರಲ್ಲೂ SS ಮಲ್ಲಿಕಾರ್ಜುನ್ ಇಂತಹ ಒಂದು ದೂರನ್ನ ಹೈಕಮಾಂಡ್ಗೆ ನೀಡಿದ್ದಾರೆ. ದಾವಣಗೆರೆ ಉಪಚುನಾವಣೆಯಲ್ಲಿ SDPIಗೆ ಜಮೀರ್ ಅಹಮದ್ ಫಂಡಿಂಗ್ ಮಾಡಿದ್ದಾರೆ ಅನ್ನೋದನ್ನ ಖುದ್ದು ಸಾದಿಕ್ ಪೈಲ್ವಾನ್ ಹೇಳ್ತಾ ಇದ್ದಾರೆ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ರಾಜಕೀಯ ಕಾರ್ಯದರ್ಶಿ ಮತ್ತು ಜಬ್ಬಾರ್ ಇಬ್ಬರನ್ನು ಕಾಂಗ್ರೆಸ್ ವಜಾ ಮಾಡಿದೆ. ಈಗ ಜಮೀರ್ ಅಹಮದ್ ಅವರನ್ನ ಕೂಡ ವಜಾ ಮಾಡಿ ಅನ್ನೋದನ್ನ ಹೈಕಮಾಂಡ್ ಈಗಾಗಲೇ ಹೇಳಿದೆ ಅನ್ನೋ ವರದಿಗಳು ಬರ್ತಾ ಇವೆ. ಈಗಾಗಲೇ ಡಿ ಕೆ ಶಿವಕುಮಾರ್ ಎಲ್ಲವನ್ನ ಬೇಕಂತಲೇ ಮಾಡ್ತಾ ಇದ್ದಾರೆ ಅನ್ನೋದನ್ನ ಬಿಂಬಿಸುವ ಕೆಲಸಗಳು ನಡೀತಾನೇ ಇವೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಮಾತ್ರ ಸಿದ್ದರಾಮಯ್ಯ. ಯಾಕಂದ್ರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಮುಸ್ಲಿಮರು ಸಿಡಿದೆದ್ದು ಮಾತಾಡ್ತಾ ಇದ್ದಾರೆ. ಆದರೆ ನಮ್ಮ ರಾಜ್ಯದ CM ಸಿದ್ದರಾಮಯ್ಯ ಮಾತ್ರ ನಿದ್ರೆಯನ್ನ ಮಾಡ್ತಾ ನನಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ನಾಟಕ ಮಾಡ್ತಾ ಆರಾಮಾಗಿದ್ದಾರೆ. ಇಲ್ಲಿಯವರೆಗೂ ಅಹಿಂದ ಅಂತಿದ್ದ ಸಿದ್ದರಾಮಯ್ಯ ಬುಡಕ್ಕೆ ಬಂಡೆ ಡಿ ಕೆ ಡೈನಮೈಟ್ ಇಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಮಾತ್ರ ಮುಸ್ಲಿಮರು ನನ್ನನ್ನ ಕೆಟ್ಟವನು ಅಂದ್ರೂ ಪರವಾಗಿಲ್ಲ, ಪಕ್ಷಕ್ಕೆ ವಿರುದ್ಧವಾಗಿ ನಡೆದುಕೊಂಡವರ ವಿರುದ್ಧ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತೀನಿ ಅಂತಿದ್ರೆ, ಜಮೀರ್ ಮಾತ್ರ ಡಿ ಕೆ ಶಿವಕುಮಾರ್ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ, ಅದರಲ್ಲಿ ಅರ್ಥ ಇದೆ. ಹಾಗಂತ ನಾನೇನು ಕೇರಳಕ್ಕೆ ಟ್ರಿಪ್ ಹೋಗಿದ್ನ, ನಮ್ದುಗೆ ಅಲ್ಲೇನು ಮಜಾ ಮಾಡೋಕೆ ಹೋಗಿದ್ನ, ಕೇರಳದಲ್ಲಿ 8 ಜಿಲ್ಲೆಗಳಲ್ಲಿ ಪ್ರಚಾರ ಮಾಡಿ ಬಂದಿದ್ದೀನಿ, ನಾನೊಬ್ಬ ಸ್ಟಾರ್ ಕ್ಯಾಂಪೇನರ್, ಬಾಗಲಕೋಟೆಯಲ್ಲೂ 3 ದಿನ ಪ್ರಚಾರ ಮಾಡಿದ್ದೀನಿ ಅಂತಿದ್ದಾರೆ. CM ಸಿದ್ದರಾಮಯ್ಯ ಹೇಳಿದ್ದನ್ನು ನಾನು ಮಾಡಿದ್ದೀನಿ, ನನ್ನ ವಿರುದ್ಧ ಹೇಗೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಕೇಳ್ತಿದ್ದಾರೆ. ಅಲ್ಲರಿ, ಈ ಜಮೀರು ಸ್ಟಾರ್ ಕ್ಯಾಂಪೇನರ್ ಅನ್ನೋದು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ಗೊತ್ತಿಲ್ವಾ? ಅದೇನೋಪ್ಪ, ಇವರ ಕಥೆಗಳೇ ಅರ್ಥ ಆಗ್ತಾ ಇಲ್ಲ. ಆದರೆ ಈಗಾಗಲೇ ಸಿದ್ದರಾಮಯ್ಯ ಬಣದ ಆಪ್ತ ಶಾಸಕರು ಮತ್ತು ಮಂತ್ರಿಗಳು ಮಾತ್ರ ಸಿದ್ದರಾಮಯ್ಯ ಅಸಮರ್ಥ ಆಗಿದ್ದಾರೆ, ಅವರ ಕೈಯಲ್ಲಿ ಏನೂ ಆಗ್ತಾ ಇಲ್ಲ, ಹಾಗೇನಾದರೂ ಆಗೋ ಹಾಗೆ ಇದ್ದಿದ್ರೆ ಅವರು ಇಷ್ಟೊತ್ತಿಗೆ ಮಾತಾಡಬೇಕಾಗಿತ್ತು. ಅವರು ಸಮರ್ಥರಾಗಿದ್ದರೆ ಇದಕ್ಕೆಲ್ಲ ಸೈಲೆಂಟ್ ಆಗಿರೋದನ್ನು ಬಿಟ್ಟು ಮಾತಾಡಬೇಕಿತ್ತು. ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷದಿಂದ CM ಆಗಿದ್ದಾರೆ. ಅದೇ ಮುಸ್ಲಿಮರು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತನಾಡ್ತಾ ಇದ್ರೆ ಒಂದೇ ಒಂದು ಮಾತನ್ನು ಸಿದ್ದು ಆಡ್ತಾ ಇಲ್ಲ ಅನ್ನೋದನ್ನ KN ರಾಜಣ್ಣ ಹೇಳ್ತಾ ಇದ್ರೆ, ಸತೀಶ್ ಜಾರಕಿಹೊಳಿ ನಿನ್ನೆ ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಒಂದಷ್ಟು ಚರ್ಚೆಗಳನ್ನು ನಡೆಸಿದ್ದಾರೆ. ಅದಾದ ನಂತರ ಮಾತಾಡಿರೋ ಜಾರಕಿಹೊಳಿ, ಯಾರೇ ಆದರೂ ಪಕ್ಷದ ಆಶಯಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಬೇಕು. ಈಗ ನಮ್ಮ ಪಕ್ಷದಲ್ಲೂ ಅದೇ ಆಗ್ತಾ ಇದೆ, ಅದರಲ್ಲಿ ತಪ್ಪೇನೂ ಇಲ್ಲ ಅನ್ನೋದ. ಅಲ್ಲಿಗೆ ಸತೀಶ್ ಜಾರಕಿಹೊಳಿ ಡಿ ಕೆ ಶಿವಕುಮಾರ್ ಮಾಡ್ತಾ ಇರೋ ಕೆಲಸ ಅಂದರೆ ಮುಸ್ಲಿಂ ನಾಯಕರನ್ನ ವಜಾ ಮಾಡ್ತಾ ಇರೋದು ಸರಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿರೋ ಫೋಟೋವನ್ನ X ಖಾತೆಯಲ್ಲಿ DKC ಪೋಸ್ಟ್ ಮಾಡಿಕೊಂಡಿದ್ದಾರೆ. ಅಲ್ಲಿಗೆ ಸಿದ್ದರಾಮಯ್ಯ ಮತ್ತು ಮುಸ್ಲಿಂ ಮುಖಂಡರಿಗೆ ದೊಡ್ಡ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರೆ. ಅದೇನೆಂದರೆ, ಸಿದ್ದರಾಮಯ್ಯ ಬಣದಲ್ಲಿರೋ ನಾಯಕರೇ ನಾನು ಕ್ರಮವನ್ನು ತೆಗೆದುಕೊಳ್ತಾ ಇರೋದು ಸರಿ ಅಂತಿದ್ದಾರೆ. ಹೀಗಿದ್ದಾಗ ನನ್ನನ್ನು ಬೇರೆ ಯಾರೋ ತಪ್ಪು ಅಥವಾ ಪಕ್ಷವೇ ಸರಿ ಇಲ್ಲ ಅಂದರೆ ನಾನೇನು ಮಾಡೋಕ್ಕೆ ಆಗಲ್ಲ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಪಾಪ ಇಷ್ಟೇ ಆಗಿದ್ರೆ ಪರವಾಗಿಲ್ಲ, ಆ ಮಾಗಡಿ ಶಾಸಕ ಬಾಲಕೃಷ್ಣ ಕೂಡ
ಪಕ್ಷದ ಕ್ರಮವನ್ನು ಪಕ್ಷ ಮಾಡಿಕೊಳ್ಳುತ್ತೆ. ಅದರ ಬಗ್ಗೆ ನಾನು ಮಾತಾಡಲ್ಲ ಅನ್ನೋದ್ರ ಜೊತೆ ಯತೀಂದ್ರ ನಮ್ಮಪ್ಪಯ್ಯನೇ 5 ವರ್ಷ CM ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಅದನ್ನು ಯತೀಂದ್ರ ಹೇಳಿದರೆ ಅವರಪ್ಪ CM ಆಗಿರಲ್ಲ, ಅದನ್ನು ಹೇಳಬೇಕಾಗಿರೋದು ಹೈಕಮಾಂಡ್. ಈ ಯತೀಂದ್ರ ಹುಷಾರಾಗಿದ್ದಾರ ನೋಡಿ ಅನ್ನೋ ಹಾಗೆ ಮಾತನಾಡಿದ್ರು. ಆದರೂ ಯತೀಂದ್ರಗೆ ಇದೆಲ್ಲ ಬೇಕಾ? ಅದೇನೋಪ್ಪ, ಅಪ್ಪ CM ಆದರೆ ಮಕ್ಕಳಿಗೆ ಏನೋ ಒಂಥರಾಗಿ ಏನೇನೋ ಮಾತಾಡ್ತಾ ಇರ್ತಾರೆ. ಇರಲಿ ಬಿಡಿ, ಇನ್ನು ಒಂದಷ್ಟು ದಿನ ಮಾತಾಡ್ತಾರೆ, ಆಮೇಲೆ ಮಾತಾಡೋಕ್ಕೆ ಅವರೇ ಪಕ್ಷದಲ್ಲಿ ಇರ್ತಾರಾ ಇಲ್ವಾ ಅನ್ನೋದು ಅವರಿಗೂ ಗೊತ್ತಿರಲ್ಲ. ಇನ್ನು DK ಶಿವಕುಮಾರ್ ವಜಾ ಮಾಡ್ತಾ ಇರೋದು ಕೇವಲ ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋ ಮುಸ್ಲಿಂ ನಾಯಕರನ್ನ ಮಾತ್ರ ಅನ್ನೋದು ನಮಗೆಲ್ಲ ನೋಡೋಕೆ ಕಾಣಿಸ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ DK CM ಆಗೋದಕ್ಕೆ ಅಡ್ಡಿಯಾಗಿದ್ದೇ ಈ ನಾಯಕರು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ನಾಯಕರು. ಅದರಲ್ಲೂ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ಅವರ ಪರಮಾಪ್ತರು. ಈಗ ಅವರೇ DK ಪರವಾಗಿ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆ KN ರಾಜಣ್ಣ ಸಿದ್ದರಾಮಯ್ಯ ಅಸಮರ್ಥ CM ಅಂತಿದ್ದಾರೆ. ಅಲ್ಲಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಬಲ ಆಗಿದ್ದ ಇಬ್ಬರು ನಾಯಕರು DKಶಿ ಪರವಾಗಿ ನಿಂತಿದ್ದಾರೆ. ಮುಸ್ಲಿಂ ನಾಯಕರನ್ನು ವಜಾ ಮಾಡಲಾಗ್ತಾ ಇದೆ. ಅಲ್ಲಿಗೆ ಇಲ್ಲಿ ಯಾವುದೋ ದೊಡ್ಡ ಬೆಳವಣಿಗೆ ಆಗತ್ತೆ ಅನ್ನೋದು ನೋಡೋಕೆ ಕಾಣಿಸ್ತಾ ಇದೆ. ಇಲ್ಲಿ ಸಿದ್ದರಾಮಯ್ಯ ಮಾತಾಡದೆ ಸೈಲೆಂಟ್ ಆಗಿ ಅವರ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳೋ ಯೋಚನೆಯನ್ನ ಮಾಡಿದ್ರು. ಅದರಲ್ಲೂ ಮುಸ್ಲಿಮರಿಗೆ ಮೋಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅನ್ನೋದನ್ನ ಹೇಳ್ತಾ ಅಹಿಂದ ವರ್ಗಕ್ಕೆ ಪಕ್ಷ ಮೋಸವನ್ನ ಮಾಡ್ತಾ ಇದೆ ಅನ್ನೋದನ್ನೇ ಪದೇ ಪದೇ ಬಹಳಷ್ಟು ನಾಯಕರು ಅನ್ನಿಸಿಕೊಂಡವರು ಮಾತಾಡ್ತಾ ಇದ್ರು. ಸಿದ್ದರಾಮಯ್ಯ ಮಾತ್ರ ಇಲ್ರಪ್ಪ, ನಮ್ಮ ಪಕ್ಷ ಹಾಗೆ ಮಾಡ್ತಾ ಇಲ್ಲ, ನಿಮಗೆ ಯಾವುದನ್ನು ಕೊಡಬೇಕು ಅದನ್ನು ಕೊಡ್ತೀವಿ ಅಂತ ಒಂದೇ ಒಂದು ಸಮಾಧಾನದ ಮಾತನ್ನು ಹೇಳೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ, ಮಾಡೋದು ಇಲ್ಲ ಬಿಡಿ. ಅದೇ ಕಾರಣಕ್ಕೆ ಈಗ ಸಿದ್ದರಾಮಯ್ಯ ಎಲ್ಲವನ್ನ ಒಂದೇ ಮಾತಲ್ಲಿ ಸರಿಪಡಿಸಬಹುದಾಗಿತ್ತು, ಆದರೂ ಕೈಲಾಗದವ ರೀತಿ ಸುಮ್ಮನ ಇದ್ದಾರೆ ಅನ್ನೋದನ್ನು ಅವರದ್ದೇ ಬಣದ ನಾಯಕರು ಹೇಳ್ತಾ ಇದ್ದಾರೆ. ಅದೇನೋಪ್ಪ, ಇತ್ತೀಚೆಗೆ ಸಿದ್ದರಾಮಯ್ಯ ಟೈಮೇ ಸರಿ ಇಲ್ಲ ಅನಿಸುತ್ತೆ. ತಾನೊಂದು ಬಗೆದರೆ ದೈವ ಒಂದು ಬಗೆದೀತು ಅನ್ನೋ ಹಾಗೆ ಆಗ್ತಾ ಇದೆ. ಆದರೂ ಸಿದ್ದರಾಮಯ್ಯ ದೇವರನ್ನು ನಂಬಲ್ಲ ಬಿಡಿ. ಸಿದ್ದರಾಮಯ್ಯ ಅವರ ಪರಿಸ್ಥಿತಿ ಇಲ್ಲಿ DK ಶಿವಕುಮಾರ್ ಶತಾಯಗತಾಯ ಕೆಲ ಸಿದ್ದು ಬಣದ ನಾಯಕರನ್ನ ಮಕಾಡೆ ಮಲಗಿಸಿ ವಜಾ ಮಾಡೋಕೆ ನಿಂತಿದ್ದಾರೆ. ಅದರಲ್ಲೂ ಸಿದ್ದರಾಮಯ್ಯ ಅವರ ಪರವಾಗಿ ಗಟ್ಟಿಯಾಗಿ ನಿಲ್ತಾ ಇದ್ದದ್ದು ಮುಸ್ಲಿಂ ಸಮುದಾಯ. ಅದೇ ಕಾರಣಕ್ಕೆ ಜಮೀರ್ ಮತ್ತು ಅವರ ಬೆಂಬಲಿಗರನ್ನ ಕಿತ್ತು ಹಾಕಿ ಅಲ್ಲಿಗೆ ಹೊಸ ಮುಸ್ಲಿಂ ನಾಯಕರನ್ನ ತಗೊಂಡು ಬರೋ ಯೋಚನೆಯನ್ನ ಮಾಡಿದ್ದಾರೆ. ಒಂದು ಕಡೆ ಗುರುಗೆ ತಿರುಮಂತ್ರ ಅಂತ ಜಮೀರ್ ಚುನಾವಣೆಗೆ ಟಿಕೆಟ್ ಕೊಡಿಸಿದ್ದ ಅರ್ಷಾದ್ ರಿಜ್ವಾನ್ ಅವರನ್ನೇ ಅಖಾಡಕ್ಕೆ ಇಳಿಸಿದ್ದಾರೆ. ಇನ್ನೊಂದು ಕಡೆ ಹಿಂದುಳಿದ ನಾಯಕರನ್ನ ಮೊದಲೇ ತೆಕ್ಕಿಗೆ ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲ ಅಂದ್ರೆ ಅಷ್ಟೊಂದು ಸುಲಭವಾಗಿ ಸತೀಶ್ ಜಾರಕಿಹೊಳಿ DKಶಿ ಪರವಾಗಿ ಮಾತನಾಡ್ತಾರ? ಯೋಚನೆಯನ್ನ ಮಾಡಿ. ಹಾಗಂತ ಇದು ಇವತ್ತು ನಿನ್ನೆಯೂ ನಡೆದಿಲ್ಲ, ಇದು ಸರಿಸುಮಾರು 3-4 ತಿಂಗಳಿಂದ ನಡೀತಾನೆ ಬರ್ತಾ ಇದೆ. ಹಾಗಾದ್ರೆ ಇಷ್ಟೆಲ್ಲ ಆಗ್ತಾ ಇರೋದು ಹೈಕಮಾಂಡ್ಗೆ ಗೊತ್ತಿಲ್ವಾ ಅಂದ್ರೆ ಖಂಡಿತ ಗೊತ್ತಿರುತ್ತೆ. ಅದನ್ನು ಈಗಾಗಲೇ ಕಂಪ್ಲೇಂಟ್ ಅಂತ SS ಮಲ್ಲಿಕಾರ್ಜುನ್ ಮತ್ತು ದಾವಣಗೆರೆಯ ಕೆಲ ಮುಸ್ಲಿಮರು ಕೊಟ್ಟಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷವೇ ನಡೆಸಿರೋ ಆಂತರಿಕ ಸಮೀಕ್ಷೆಯಲ್ಲಿ ಸಮರ್ಥ ಶಾಮನೂರು ಗೆಲ್ಲೋದು ಅನುಮಾನ ಅನ್ನೋದು ಗೊತ್ತಾದ ಮೇಲೆ DKಶಿ ಮುಸ್ಲಿಂ ನಾಯಕರ ವಿರುದ್ಧ ಕ್ರಮಕ್ಕೆ ಮುಂದಾಗಿದ್ದಾರೆ. ಅದನ್ನು ಹೈಕಮಾಂಡ್ಗೆ DKಶಿ ತಿಳಿಸಿರ್ತಾರೆ. ಈ ಮುಸ್ಲಿಂ ನಾಯಕ ಅಂತ ಜಮೀರ್ ಒಬ್ಬರನ್ನೇ ನೋಡ್ತಾ ಇದ್ರೆ ಮುಂದೆ ಪಕ್ಷ ಜಮೀರ್ ಹೇಳಿದ್ದನ್ನು ಕೇಳಬೇಕಾಗತ್ತೆ. ಹಾಗಾಗಿ ಹೊಸ ಮುಸ್ಲಿಂ ನಾಯಕರನ್ನ ಮುಂದಕ್ಕೆ ತರೋಣ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಹೈಕಮಾಂಡ್ ನಸೀರ್ ಅಹಮದ್ ಮತ್ತು ಜಬ್ಬರ್ ಅವರಿಗೆ ರಾಜೀನಾಮೆಯನ್ನು ನೀಡೋಕೆ ಸೂಚನೆಯನ್ನ ಕೊಟ್ಟಿತ್ತು. ಆದರೆ DK ಶಿವಕುಮಾರ್ ಎಲ್ಲರನ್ನ ವಜಾ ಮಾಡೋಕೆ ನಿಂತಿದ್ದಾರೆ. ಅಲ್ಲಿಗೆ ಕ್ಲಿಯರ್, ನಾಳೆ ವಜಾ ಆಗಿರೋ ಮುಸ್ಲಿಂ ನಾಯಕರು ಅನ್ನಿಸಿಕೊಂಡವರು ಸಿದ್ದರಾಮಯ್ಯ ಅವರೇ CM ಆಗಿರಬೇಕು ಅನ್ನೋದನ್ನ ಹೇಳೋಕೆ ಆಗಲ್ಲ. ಯಾಕಂದ್ರೆ ಅವರ ವಿರುದ್ಧ ಪಕ್ಷ ಶಿಸ್ತು ಕ್ರಮವನ್ನು ಜರುಗಿಸಿರುತ್ತೆ. ಶಿಸ್ತು ಇಲ್ಲದವರು ಹೇಳ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಯಾವುದೇ ಪಕ್ಷದಲ್ಲೇ ಆದರೂ ಬೆಲೆ ಅನ್ನೋದು ಇರಲ್ಲ. ಇದೆಲ್ಲವನ್ನ ತಲೆಯಲ್ಲಿ ಇಟ್ಕೊಂಡು DK ಗೇಮ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದೇ ಸಮಯದಲ್ಲಿ ಹೈಕಮಾಂಡ್ ಭೇಟಿ ಮಾಡೋಕೆ ಇವತ್ತು ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಮುಸ್ಲಿಂ ನಾಯಕರ ವಿರುದ್ಧ ಮತ್ತು ಜಮೀರ್ ವಜಾ ಮಾಡೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಅನ್ನೋದನ್ನ ಕೆಲ ಮಾಧ್ಯಮಗಳು ಹೇಳ್ತಾ ಇವೆ. ಆದರೆ ಅಸಲು ಎತ್ತು ಬೇರೇನೇ ಇದೆ. ಅದೇನಂದ್ರೆ ಸಿದ್ದರಾಮಯ್ಯ ಅವರ ಟೈಮ್ ಮುಕ್ತಾಯ ಆಗ್ತಾ ಇದೆ. ಕುರ್ಚಿಯಿಂದ ಕೆಳಗಿಳಿಯೋ ಸಮಯ ಬಂದಿದೆ. ಅದನ್ನು ಮಾತನಾಡೋದಕ್ಕೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ. ಅದನ್ನು ಸಿದ್ದರಾಮಯ್ಯ ಆಗಲಿ DK ಆಗಲಿ ಎಲ್ಲೂ ಹೇಳಿಕೊಳ್ತಾ ಇಲ್ಲ, ಹೇಳೋದು ಇಲ್ಲ. DK CM ಅನ್ನೋದನ್ನು ಹೈಕಮಾಂಡ್ ಹೇಳುತ್ತೆ, ಅಲ್ಲಿಯವರೆಗೂ ಯಾರು ಮಾತನಾಡೋ ಹಾಗೆ ಇರಲ್ಲ. ಸಿದ್ದರಾಮಯ್ಯ ಬಾಯಿಂದಲೇ DK ಶಿವಕುಮಾರ್ ಮುಂದಿನ CM ಅನ್ನೋದನ್ನು ಹೇಳಿಸೋ ತಂತ್ರವನ್ನು ಹೈಕಮಾಂಡ್ ಮಾಡ್ತಾ ಇದೆ. ಆದರೆ ಸಿದ್ದರಾಮಯ್ಯ ಕುರ್ಚಿಯನ್ನು ಅಷ್ಟೊಂದು ಸುಲಭವಾಗಿ ಬಿಟ್ಟು ಕೊಡ್ತಾರಾ ಅಥವಾ ಕೊನೆಯ ಕ್ಷಣದಲ್ಲಾದರೂ ಏನಾದರೂ
ಪಕ್ಷಕ್ಕೆ ದೊಡ್ಡ ಹೊಡೆತವನ್ನು ಕೊಡ್ತಾರಾ ಅನ್ನೋದನ್ನು ಕಾದು ನೋಡಬೇಕು. ಅದೇನೇ ಆದರೂ ಒಂದು ರಾಷ್ಟ್ರೀಯ ಪಕ್ಷ ರಾಜ್ಯದಲ್ಲಿರೋ ಯಾವುದೇ ಶಾಸಕರಿಗೂ ಗೊತ್ತಿಲ್ಲದ ಹಾಗೆ ಇಂತಹ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ಅಂದರೆ ಅದನ್ನು ಏನಂತ ಹೇಳಬೇಕು. ಇದು ಗೆಳೆಯರೆ, ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಹೊಡೆತವನ್ನು ಕೊಡೋಕೆ ಹೋದರೆ ಡಿ ಕೆ ಶಿವಕುಮಾರ್ ಸಿದ್ದು ಬುಡಕ್ಕೆ ಡೈನಮೈಟ್ ಇಡ್ತಾ ಇರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.